ಹಲೋ ನಮಸ್ಕಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಸಿಂಪಲ್ ಆಗಿ ಉಪ್ಪಿಟ್ಟು. ಏನಪ್ಪ ಉಪ್ಪಿಟ್ಟು ತೋರಿಸ್ತಾಳೆ ಅಂತ ಅಂದ್ಕೋಬೇಡಿ. 4 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ನೀವು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ನಾನು ಚಿರೋಟಿ ರವೆ ಉಪ್ಪಿಟ್ಟು ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಸೊ ಹಾಗಾಗಿ ಉದ್ದಿನಬೇಳೆ, ಕಡಲೆಬೇಳೆ, ಒಂದು ರವೆಗೆ, ಚಿರೋಟಿ ರವೆಗೆ 1.5 ನೀವು ಇದು ಹಾಕಬೇಕಾಗುತ್ತೆ, ನೀರು ಹಾಕಬೇಕಾಗುತ್ತೆ. ಅದು ಚೆನ್ನಾಗಿ ಮೆತ್ತಗಾಗಿ ಬರುತ್ತೆ. ಆಮೇಲೆ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಹಿಂಗೆ ಹಾಕ್ಕೊಳ್ತೀನಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಶುಂಠಿ ನಿಮಗೆ ತುಂಬ ಟೇಸ್ಟ್ ಕೊಡುತ್ತೆ. ಕ್ಯಾರೆಟು, ಈರುಳ್ಳಿ, ಟೊಮೆಟೊ ಸ್ವಲ್ಪ ಬಾಡಿಸ್ಕೊಂಡು ಇದು ಈರುಳ್ಳಿ ಅದೆಲ್ಲ ಸ್ವಲ್ಪ ಬೆಂದಾದಮೇಲೆ ರವೆ ಹಾಕ್ಕೊಂಡು ಇದರಲ್ಲೇ ಹುರ್ಕೋಬೇಕಾಗುತ್ತೆ. ಇವಾಗ ರವೆ ಹಾಕ್ಕೊಂಡು ಬಿಡೋಣ. ಇದರಲ್ಲೇ ಕೊತ್ತಂಬರಿ ಹಾಕ್ಕೊಳ್ತೀನಿ ಮತ್ತು ಸ್ವಲ್ಪ ಕಾಯಿ ತುರಿ. ಸಣ್ಣ ಉರಿಯಲ್ಲೇ ಹುರಿಬೇಕಿದನ್ನು. ನಾನು ಬೆಳಗಿನ ಜಾವ ಸ್ವಲ್ಪ ಯಾವುದು ಏನು ಮಾತಾಡೋದು ಬೇಡ ಅಂತ ನಾನು ಅಡುಗೆ ಮಾಡಬೇಕಾದ್ರೆ, ಟಿಫನ್ ಮಾಡಬೇಕಾದ್ರೆ ದೇವ್ರ ನಾಮಸ್ಮರಣೆ ಮತ್ತು ನಾನು ವಿಷ್ಣು ಸಹಸ್ರನಾಮ ಹಾಕ್ಕೊಳ್ತೀನಿ. ಮತ್ತು ದೇವ್ರ ನಾಮಗಳನ್ನ ಯೂಟ್ಯೂಬಲ್ಲಿ ಹಾಕ್ಕೊಂಡೆ ಮಾಡೋದು ಅಭ್ಯಾಸ. ಸ್ವಲ್ಪ ಅಂದರೆ ನಾವು ಮಾಡೋದು ದೇವರ ಧ್ಯಾನದಿಂದ ಒಂದು ಊಟ ಮಾಡೋರಿಗೂ ಒಂದು ಒಳ್ಳೆಯ ಇದು ಕೊಡುತ್ತೆ ಅಂತ ಅನ್ನೋ ಭಾವನೆ ಅಷ್ಟೇ ನಂದು. ನಾನು ಇದೆಲ್ಲ ಅಮ್ಮನಿಂದ ಕಲಿತಿದ್ದು. ತುಂಬ ಖುಷಿ ಆಗುತ್ತೆ. ಒಂದು ದೇವರ ಧ್ಯಾನದಲ್ಲಿ, ದೇವರ ನಾಮಸ್ಮರಣೆಯೊಳಗೆ ನಾವು ಅಡುಗೆ ಮಾಡ್ತಾಯಿದ್ರೆ ತುಂಬ ಖುಷಿ ಆಗುತ್ತೆ. ಮನೆ ಮಂದಿಗೆಲ್ಲ ಕೂಡ ಅದು ಒಂದು ಪಾಸಿಟಿವ್ ಎನರ್ಜಿ ಒಂದು ಹೋಗಲಿ ಅಂತ, ಹೆಲ್ತಿಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಭಾವನೆ ಅಷ್ಟೇ. ನಾನು ಈ ಪಕ್ಕದಲ್ಲಿ ಇದಕ್ಕೆ ನೀರು ಒಂದಕ್ಕೆ 2.5, 1 ರವೆ ತೊಗೊಂಡ್ರೆ 2.5 ನೀರು ಹಾಕ್ಕೊಂಡಿದ್ದೀನಿ ನಾನು. ಇದನ್ನು ನೀರು ಸೇರಿಸ್ಬಿಡ್ತೀನಿ ಇವಾಗ. ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ, ಬಾಂಬೆ ರವೆನೂ ತೊಗೋಬೋದು. ಆಮೇಲೆ ದಪ್ಪೆ ರವೆ ಇರುತ್ತೆ, ಉಪ್ಪಿಟ್ಟು ರವೆ ಅಂತ ಸಿಗುತ್ತಲ್ಲ, ಗೋಧಿದು, ಅದನ್ನು ಮಾಡ್ಕೋಬೋದು. ನನಗೆ ಇಷ್ಟ, ನಮ್ಮ ಮನೆಯವ್ರಿಗೂ ಇಷ್ಟ. ಇದು ಈ ಥರ ಸಾಫ್ಟಾಗಿ ತಿನ್ನೋಕ್ಕೆ ತುಂಬ ಖುಷಿ ಆಗುತ್ತೆ ಅಂತ ಚಿರೋಟಿ ರವೆಯಿಂದ ನಾನು ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ಮುಚ್ಚಿಟ್ಬಿಡೋಣ. ಉಪ್ಪಿಟ್ಟು ರೆಡಿ ಆಯಿತು. ಏನು ರೀ, ಟಿಫನ್ ರೆಡಿ ಆಯಿತು, ಬನ್ನಿ.